ಕೋಚಿಂಗ್ ಅಕಾಡೆಮಿ, ನಾನು ನಿಖಿಲೇಶು ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ಈ ಒಂದು ವಿಡಿಯೋದಲ್ಲಿ ಅಂದರೆ ನಾನು ಲೈವಿಗೆ ಬಂದಾಗ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಸರ್ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಫೀಸ್ ಆಗುತ್ತೆ ಅಂತ ಕೇಳ್ತಾ ಇದ್ರು. ಯಾಕಂತ ಕೇಳಿದರೆ KEAದಲ್ಲಿ ಏನೀಗ ನಮಗೆ ಚಲನನ್ನು ಡೌನ್ಲೋಡ್ ಮಾಡಿದಾಗ ಕ್ಯಾಟಗರಿ ವೈಸು ಡಿಫ್ರೆಂಟ್ ಬರ್ತಾ ಇದೆ. ಬಟ್ ಆಲ್ಮೋಸ್ಟ್ ಹೆಚ್ಚಿನ ಸ್ಟೂಡೆಂಟ್ಸ್ಗಳಿಗೆ 1,07,000 ಅಂತ ತೋರಿಸ್ತಾ ಇದೆ. ಪ್ಲಸ್ ಎವ್ರಿ ಕಾಲೇಜಿಗೆ ಹೋದಾಗ ಒಂದಿಷ್ಟು ಕಾಲೇಜ್ಗಳ ಫೀಸ್ಗಳ ವೇರಿಯೇಷನ್ ಆಗ್ತಾ ಇದೆ. ಕೆಲವೊಂದು ಕಾಲೇಜಲ್ಲಿ ಒಂದಿಷ್ಟು ಫೀಸ್ಗಳ ವೇರಿಯೇಷನ್ ಆಗ್ತಾ ಇದೆ. ಸೊ ನಾನು ನನ್ನ ಸ್ಟೂಡೆಂಟ್ಸ್ಗಳು ಅಡ್ಮಿಷನ್ ಆದ ತಕ್ಷಣ ನನಗೆ ಹೇಳಿದ ಕೆಲವೊಂದಿಷ್ಟು ಕಾಲೇಜ್ ಫೀಸನ್ನು ನಾನು ನಿಮ್ಗೆ ಹೇಳ್ತೇನೆ. ಅಂದರೆ ಎಕ್ಸ್ಟ್ರಾ ಫೀಸು ಕಾಲೇಜಲ್ಲಿ ನೀವು ಏನು ಪೇ ಮಾಡಿದ್ದಾರೆ ಅವರು ಅಂದರೆ ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಓಕೆ, ಅಂದರೆ ಸ್ವಲ್ಪ ಅಂದರೆ ನಿಮ್ಮ ಕ್ಯಾಟಗರಿ ಮೇಲೆ ಕೆಲವೊಂದು ಟೈಮ್ ವೇರಿ ಆಗುತ್ತೆ, ಲೈಕ್ SC ST ಕ್ಯಾಟಗರಿಗೆ. ಬಟ್ ಓವರಾಲ್ ಆಗಿ ಒಂದು ಸೇಮ್ ಇದಕ್ಕೆ ಬರುತ್ತೆ. ಅಂದರೆ ಓವರಾಲ್ ಆಗಿ ಫೀಸ್ ಇಷ್ಟೇ ಆಗುತ್ತೆ. ಸೊ ನಾನಿಲ್ಲಿ ಹೇಳ್ತಾ ಇರೋದು ಓನ್ಲಿ ಕಾಲೇಜ್ ಫೀಸ್, ಎಕ್ಸ್ಟ್ರಾ ಫೀಸು. ನಾನು KEA ಫೀಸನ್ನು ಹೇಳ್ತಾ ಇಲ್ಲ. ಕಾಲೇಜಿಗೆ ಹೋದಾಗ ಅಡ್ಮಿಷನ್ಗೆ ಹೋದಾಗ ಕಾಲೇಜವರು ಎಷ್ಟು ತೊಗೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೇನೆ, ಆಯಿತಾ. ಸೊ ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ C++ ಪ್ರೋಗ್ರಾಮಿಂಗ್ನ ನಾನು ಕೋರ್ಸ್ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದ್ದೇನೆ, ಈಗ ಆಲ್ರೆಡಿ ಸ್ಟೂಡೆಂಟ್ಸ್ಗಳು ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಒನ್ ಮೋರ್ ಥಿಂಗ್ ಏನಂತ ಕೇಳಿದರೆ, ಇದರಲ್ಲಿ ಕರೆಕ್ಟ್ ಕೇಳ್ಕೊಳ್ಳಿ ಸ್ಟೂಡೆಂಟ್ಸು, ಈ ಕೋರ್ಸಿಗೆ ನಾನು ಇನ್ನೊಂದು ಬೋನಸನ್ನು ಕೊಡ್ತಾ ಇದ್ದೇನೆ. SQLನ ಆ್ಯಡ್ ಮಾಡ್ತಾ ಇದ್ದೇನೆ. ಬೇಸಿಕ್ಸ್ ಆಫ್ SQLನ್ನು ಕೂಡ ಇದ್ರ ಜೊತೆ ಹೇಳಿಕೊಡ್ತಾ ಇದ್ದೇವೆ, ಆಯಿತಾ. ಬೇಸಿಕ್ಸ್ ಆಫ್ SQL ಕಂಪ್ಲೀಟ್ ಡೀಪಾಗಿ ಹೋಗೋದಿಲ್ಲ. SQLನ ಕೆಲವೊಂದಿಷ್ಟು ಕಮಾಂಡ್ಗಳಿರುತ್ತೆ. ಸೊ ಅದ್ರ ಬಗ್ಗೆ ನಿಮಗೆ ಹೇಳ್ತೇನೆ. SQL ಅಂತಂದರೆ SQL, ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಇದು ನಿಮ್ಗೆ ಎಲ್ಲಿ ಯೂಸ್ ಆಗುತ್ತೆ ಕೇಳಿದರೆ, ನಿಮಗೆ DBMS ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ ನಿಮಗೆ ಇದರಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. 100% ಇದ್ರ ಮೇಲೆ ನಿಮಗೆ ಇಂಟರ್ವ್ಯೂವಲ್ಲೂ ಕ್ವಶನ್ ಕೇಳ್ತಾರೆ. ಆ್ಯಂಡ್ ನೀವೀಗ DBMS ಸಬ್ಜೆಕ್ಟ್ ಬಂದಾಗ ಇದ್ರ ಮೇಲೆ ಒಂದು ಇದು ಮಾಡ್ಲಿಕ್ಕೆ ಹೇಳ್ತಾರೆ, ನಿಮಗೆ ಏನು ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ, ಮಿನಿ ಪ್ರಾಜೆಕ್ಟ್. ಅಂದರೆ ನೀವೀಗ ಫಾರ್ ಎಕ್ಸಾಂಪಲ್ ನಾನು ಇಂಜಿನಿಯರಿಂಗಲ್ಲಿದ್ದಾಗ ಪ್ರಿಸನರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಮಾಡಿತ್ತು. ಆವಾಗ ಅವರು ಅದರಲ್ಲಿ ಕ್ವೆರಿ ಬರಲಿಕ್ಕೆ ಹೇಳ್ತಾರೆ. ಕ್ವೆರಿ ಬರಲಿಕ್ಕೆ ಇದು ವೆರಿ ಇಂಪಾರ್ಟೆಂಟ್, ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ಆ್ಯಂಡ್ ಇದ್ರ ಬೇಸಿಸ್ ಮೇಲೆ SQL ಮೇಲ್ಗಡೆ ನೀವು ಜಾಬ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕೋರ್ಸಲ್ಲಿ ಇದ್ರದ್ದು ಇನ್ ಡೆಪ್ತ್ ಹೋಗಿ ನೆಕ್ಸ್ಟ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾನು ಹೇಳಿದ್ದೆಲ್ಲ ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿ ಮಾಡ್ತೇನೆ ಅಂತ, ಅದರಲ್ಲಿ ಇನ್ ಡೆಪ್ತ್ ಆಗಿ ಹೋಗ್ತೇವೆ. ಈ ಕೋರ್ಸಿಗೆ ಜಾಯ್ನ್ ಆದವರಿಗೆ SQL ಅನ್ನೋದು ಹೇಳಿಕೊಡ್ತೇನೆ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇದ್ರ ಮೇಲೆ ಮಿನಿ ಪ್ರಾಜೆಕ್ಟನ್ನು ಮಾಡ್ತೀರಾ. ಈವನ್ ನೀವು ಒಂದು ವೆಬ್ಸೈಟ್ ಡೆವಲಪ್ ಮಾಡಬೇಕಂದ್ರೆ ಫ್ರಂಟ್ ಎಂಡ್ ಮಾಡಿ ಬ್ಯಾಕ್ ಎಂಡಲ್ಲಿ ಯೂಸರ್ ಇದು ಡೇಟಾವನ್ನು ಸ್ಟೋರ್ ಮಾಡಬೇಕಲ್ಲ, ಸ್ಟೋರ್ ಮಾಡಿ ರಿಟ್ರೀವ್ ಮಾಡೋದು ಎಲ್ಲದು ಕೂಡ ಇದರಲ್ಲೇ ಇರುತ್ತೆ, SQL. ಆ್ಯಂಡ್ ಇದ್ರ ಮೇಲೆ ನೀವು ವರ್ಕು ಕೂಡ ಮಾಡ್ಬೋದು. SQL TSQL ಇವೆರಡು ಗೊತ್ತಿದ್ರೆ, SQL TSQL ಇನ್ನೊಂದು ರಿಪೋರ್ಟಿಂಗ್ ಟೂಲ್ ಅಥವಾ ಇಂಟಿಗ್ರೇಷನ್ ಟೂಲ್ ಗೊತ್ತಿದ್ರೆ ನಿಮಗೆ ಜಾಬ್ ಕೂಡ ಮಾಡ್ಬೋದು. ಅಪ್ ಟು ನಾನು ಹೇಳ್ತೇನಲ್ಲ 4+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ, ಅಪ್ ಟು 13 to 15 lakhs 18 lakhsವರೆಗೂ ಪ್ಯಾಕೇಜ್ ಸಿಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ದಯವಿಟ್ಟು ಇದಕ್ಕೆ ನಾನು ಇದನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಯಾವುದು ಈ SQL ಅನ್ನೋದನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಬಟ್ ಬೇಸಿಕ್ಸ್ ಹೇಳ್ತಾರೆ, ಇನ್ ಡೆಪ್ತ್ ಹೋಗೋದಿಲ್ಲ. ಇನ್ ಡೆಪ್ತ್ ಹೋಗೋದನ್ನು ಇನ್ನೊಂದು ನೆಕ್ಸ್ಟ್ ಕೋರ್ಸಲ್ಲಿ ಇದು ಮಾಡ್ತೇನೆ. ಸೊ C++ ಆ್ಯಂಡ್ SQL. ಓಕೆ, ಇದು ನಿಮ್ಗೆ 100% ಯೂಸ್ ಆಗುತ್ತೆ. ಇದನ್ನು ಕೂಡ ಆ್ಯಡೆಡ್ ಬೋನಸ್ ಆಗಿ ನಾನು ಆ್ಯಡ್ ಮಾಡ್ತಾ ಇದ್ದೇನೆ, ಆಯಿತಾ. ಸೊ ಆಲ್ರೆಡಿ 90 days ಅಂತ ಹೇಳಿದ್ದೇನೆ. ಒಂದು 10 days ಆಚೆ ಆಗ್ಬೋದು, ಅಪ್ ಟು 100 days, ಆಯಿತಾ. ಸೊ 4,000 ಫೀಸ್ ಅಂತ ಹೇಳಿದ್ದೇನೆ. 4,000 ಫೀಸ್ ಇರ್ತಾ ಇದ್ದೇನೆ. C++ ಆ್ಯಂಡ್ SQL ನೋಡಿ ತುಂಬ ಯೂಸ್ ಆಗುತ್ತೆ, ಆಯಿತಾ. ಯಾರ್ಯಾರು ಜಾಯ್ನ್ ಆಗಬೇಕು ಅಂತಿದ್ದೀರಾ, ದಯವಿಟ್ಟು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೇನೆ. ಗೂಗಲ್ ಫಾರ್ಮ್ ಇದು ಮಾಡಿ ಫಿಲ್ ಮಾಡಿ ನಾನು ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೇನೆ. ಈಗ ತುಂಬ ಸ್ಟೂಡೆಂಟ್ಸ್ಗಳು ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ಆದಷ್ಟು ಬೇಗ ಜಾಯ್ನ್ ಆಗಿ, ಮತ್ತೆ ನಾನು ಜಾಸ್ತಿ ಟೈಮು ವೆಯ್ಟ್ ಮಾಡೋದಿಲ್ಲ ಸ್ಟೂಡೆಂಟ್ಸ್. ಒಂದಿಷ್ಟು ಸ್ಟೂಡೆಂಟ್ಗಳನ್ನು ನಾನು ಅಂದ್ಕೊಂಡಿದ್ದೇನೆ. ಅದಾದ ತಕ್ಷಣ ಅಲ್ಲಿಗೆ ಸ್ಟಾಪ್ ಮಾಡಿ ಬಿಡ್ತೇನೆ ರಿಜಿಸ್ಟ್ರೇಷನ್ನ. ಓಕೆ ಸ್ಟೂಡೆಂಟ್ಸ್, ಈಗ ನಾನು ಹೇಳಿದ್ದೆಲ್ಲ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ತಾ ಇದ್ದೇನೆ. ಫಸ್ಟ್ ಈಗ ನನಗೆ ಸಿಕ್ಕಿರೋ ಇದರಲ್ಲಿ ಹೇಳ್ತಾ ಇರೋದು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು, ಅಥವಾ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ ಕರೀತಾರೆ ನೋಡಿ. SJCಯಲ್ಲಿ ಏಡೆಡ್ ಅನ್ಏಡೆಡ್ ಒಂದಿದೆ. ನಾನು ಹೇಳ್ತಾ ಇರೋದು JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಅಲ್ಲಿ ಎಷ್ಟು ತೊಗೊಂಡಿದ್ದಾರೆ ಫೀಸ್ ಕಾಲೇಜಲ್ಲಿ 25,515 ತೊಗೊಂಡಿದ್ದಾರೆ, ಆಯಿತಾ. ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರು ಅಲ್ಲಿ 10,000 ಎಕ್ಸ್ಟ್ರಾ ತೊಗೊಂಡಿದ್ದಾರೆ. ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮ್ಯಾಂಗ್ಳೂರು 30,000 ಎಕ್ಸ್ಟ್ರಾ ತೊಗೊಂಡಿದ್ದಾರೆ. BMS ಕಾಲೇಜ್ ಆಫ್ ಇಂಜಿನಿಯರಿಂಗು ಅಲ್ಲಿ ನೋಡಿ, BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಕೆಲವೊಂದು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿದೆ. ಸೊ ನನ್ನ ಸ್ಟೂಡೆಂಟ್ ಒಬ್ಬಳಿಗೆ 24,000 ತಗೊಂಡಿದ್ದಾರೆ. 24,000 ಅವಳು ಕ್ಯಾಟಗರಿ 1 ಆ್ಯಕ್ಚುಲಿ. ಇನ್ನೊಬ್ಬರಿಗೆ 3,300 ರೂಪಾಯಿ ತೊಗೊಂಡಿದ್ದಾರೆ. ಓಕೆ, ಅದು ಕ್ಯಾಟಗರಿ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ 24,000 ತೊಗೊಂಡಿದ್ದಾರೆ ಒಬ್ಬರಿಗೆ, ಇನ್ನೊಂದು 3,360 ತೊಗೊಂಡಿದ್ದಾರೆ, ಆಯಿತಾ. ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರಲ್ಲಿ
20,000 ರುಪೀಸ್ ತೊಗೊಂಡಿದ್ದಾರೆ ಎಕ್ಸ್ಟ್ರಾ ಕಾಲೇಜಲ್ಲಿ. RV ಯೂನಿವರ್ಸಿಟಿಯಲ್ಲಿ 30,000 ಎಕ್ಸ್ಟ್ರಾ ತೊಗೊಂಡಿದ್ದಾರೆ ಕಾಲೇಜಲ್ಲಿ. ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ 28,190 ರುಪೀಸು ತೊಗೊಂಡಿದ್ದಾರೆ. ಕೆಲವರಿಗೆ 3,300 ರುಪೀಸು ತೊಗೊಂಡಿದ್ದಾರೆ, ಅರೌಂಡ್ 3,500. ಓಕೆ, BIT ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್. ಸೊ ಇದು ಯಾಕೆ ವೇರಿ ಆಗ್ತಾ ಇದೆ ಕೇಳಿದರೆ ಕ್ಯಾಟಗರಿ ಮೇಲೂ ಡಿಪೆಂಡ್ ಆಗಿದೆ, ಅದಕ್ಕೋಸ್ಕರ. ಅದಾದಮೇಲೆ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ 20,500 ತೊಗೊಂಡಿದ್ದಾರೆ. ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ 38,000 ತೊಗೊಂಡಿದ್ದಾರೆ. SC ST ಕ್ಯಾಟಗರಿಗೆ 68K ತೊಗೊಂಡಿದ್ದಾರೆ. ಆನ್ಲೈನಲ್ಲಿ ಪೇ ಮಾಡಿ ಮತ್ತು ಕಾಲೇಜಿಗೆ ಹೋದಾಗ ಆನ್ಲೈನಲ್ಲಿ 750 ರುಪೀಸು, ಕಾಲೇಜಿಗೆ ಹೋದಾಗ 68K ತೊಗೊಂಡಿದ್ದಾರೆ, ಆಯಿತಾ. ಅದಾದಮೇಲೆ MIT ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಲ್ವಾಡಿಯಲ್ಲಿ ಟೋಟಲ್ ಆಗಿ ನಾನು ಹೇಳ್ತಾ ಇರೋದು ಇನ್ಕ್ಲೂಡಿಂಗ್ KEA ಫೀಸು 1,35K ತೊಗೊಂಡಿದ್ದಾರೆ. ಅಂದರೆ ಹತ್ರ ನಿಮಗೆ ಎಕ್ಸ್ಟ್ರಾ ಫೀಸ್ ಒಂದು 25K ತಗೊಳ್ಬೋದು, ಅಪ್ ಟು 30K, ಆಯಿತಾ. ಸೊ PS ಮಂಡ್ಯದಲ್ಲಿ 14,200 ತೊಗೊಂಡಿದ್ದಾರೆ. ಕೆಲವರಿಗೆ 30Kನೂ ತೊಗೊಂಡಿದ್ದಾರೆ. ಓಕೆ, 30Kನೂ ತೊಗೊಂಡಿದ್ದಾರೆ PS ಮಂಡ್ಯದಲ್ಲಿ. ಇನ್ನು BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಯಾವುದೇ ಎಕ್ಸ್ಟ್ರಾ ಫೀಸ್ ತಗೊಳ್ಳಿಲ್ಲ. BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎಕ್ಸ್ಟ್ರಾ ಫೀಸ್ ತಗೊಳ್ಳಿಲ್ಲ. ಆ್ಯಂಡ್ ದಯಾನಂದ ಸಾಗರ್ ಯೂನಿವರ್ಸಿಟಿ ನೋಡಿ, ಈಗ ನಿಮಗೆ KEಯಲ್ಲಿ ಕೊಡುತ್ತೆ ಒಂದು 86,000 to 90,000 ತೋರಿಸುತ್ತೆ. ಅದಾದ ನಂತರ ಕಾಲೇಜಲ್ಲಿ ಅವರು 59,000 ತೊಗೊಂಡಿದ್ದಾರೆ. ಟೋಟಲ್ ಆಗಿ ದಯಾನಂದ ಸಾಗರ್ ಯೂನಿವರ್ಸಿಟಿಯಲ್ಲಿ ಓವರ್ ಆಲ್ ಆಗಿ 1,45,000 to 50K ವರೆಗೆ ಆಗುತ್ತೆ. 1,45,000 to 50K. ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರಲ್ಲಿ 20,000 ತೊಗೊಂಡಿದ್ದಾರೆ. RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 15,000 ತೊಗೊಂಡಿದ್ದಾರೆ, 15. ಆ್ಯಂಡ್ ರೇವಾ ಯೂನಿವರ್ಸಿಟಿಯಲ್ಲಿ 51,000 ತೊಗೊಂಡಿದ್ದಾರೆ, 51,000. ಓಕೆ, ಇದು SC ಕ್ಯಾಟಗರಿಯವರು ತೊಗೊಂಡಿದ್ದು 51,000. ಆಲ್ಮೋಸ್ಟ್ ಎಲ್ಲ ಕ್ಯಾಟಗರಿಗೂ ಇಷ್ಟೇ ತೊಗೊಳ್ತಾರೆ. ಪ್ಲಸ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿಯಲ್ಲಿ 42K ತೊಗೊಂಡಿದ್ದಾರೆ. ಅದು ಓವರ್ ಆಲ್ ಕಂಪ್ಲೀಟ್, ಎಕ್ಸ್ಟ್ರಾ ಫೀಸ್ ಅಂತಲ್ಲ. ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಯಾವ್ದು VT ವಂಡರ್ ಬರುತ್ತೆ ಎಲ್ಲದಕ್ಕೂ 42,000 ಚೇಂಜ್. ಇನ್ನು ನ್ಯೂ ಹೊರೈಝಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ನ್ಯೂ ಹೊರೈಝಾನಲ್ಲಿ ನೋಡಿ, ನಮ್ಮ ಸ್ಟೂಡೆಂಟು ಒಬ್ಬರಿಗೆ SNQ ಕೋಟ್ ಆಗಿತ್ತು. SNQ ಅಂದರೆ 31,360 ರುಪೀಸ್ ಆಗುತ್ತೆ. ಮತ್ತು ಕಾಲೇಜಲ್ಲೂ ಕೂಡ 55,000 ತೊಗೊಂಡಿದ್ದಾರೆ. ಈ ಒಂದು SNQ ಕೋಟ್ ಆದವರಿಗೂ ಕೂಡ ಕಾಲೇಜಲ್ಲಿ 55,000 ತೊಗೊಂಡಿದ್ದಾರೆ. ಮತ್ತು ಡಿಪಾಸಿಟ್ ಆಗಿ 15,000 ತೊಗೊಂಡಿದ್ದಾರೆ. ಹಾಸ್ಟೆಲಲ್ಲಿ ಅವ್ರದ್ದು ಅರೌಂಡ್ 1,60,000 ಇದೆ, ಆಯಿತಾ. ಇದಿಷ್ಟು ನನಗೆ ಬಂದಿರೋ ಡಾಟಾ. ಇನ್ನು ನನ್ನ ಸ್ಟೂಡೆಂಟ್ಸ್ಗಳಿಗೆ ಕೇಳಿದ್ದೇನೆ, ಕೆಲವರು ಇನ್ನೂ ನೋಡಿಲ್ಲ. ನೋಡಿದ ತಕ್ಷಣ ಉಳಿದಿದ್ದು ಕಾಲೇಜಿದು ಎಲ್ಲಾದರೂ ನನಗೆ ಫೀಸ್ ಸ್ಟ್ರಕ್ಚರ್ ಬಂದರೆ ಇನ್ನು ಕಾಲೇಜಿಗೆ ಹೋಗಿ ಎಷ್ಟು ಫೀಸ್ ಪೇ ಮಾಡಬೇಕು ಅಂತ ಹೇಳಿದ್ರೆ ನಾನು ಕೇಳಿಬೇಕಾದ್ರೆ ಹೇಳ್ತೇನೆ. ಬಟ್ ಯಾರ್ಯಾರಿಗೆ ಯೂನಿವರ್ಸಿಟಿ ಸಿಕ್ಕಿದೆ ನೋಡಿ, ದಯವಿಟ್ಟು ಕಾಲೇಜಿಗೆ ಹೋಗೋ ಸ್ವಲ್ಪ ಜಾಸ್ತಿನೇ ತೊಗೊಂಡೋಗಿ. ಯಾಕಂದರೆ ರೇವಾ ನೋಡಿರ್ಬೋದು ನೀವು, ಇವಾಗ RV ಯೂನಿವರ್ಸಿಟಿ 30,000 ಆಗಿದೆ. ಆಲ್ಮೋಸ್ಟ್ RV ಯೂನಿವರ್ಸಿಟಿ, ರೇವಾ ಯೂನಿವರ್ಸಿಟಿ ಮತ್ತು ದಯಾನಂದ ಸಾಗರ್ ಯೂನಿವರ್ಸಿಟಿ ಇಲ್ಲಿ ಎಲ್ಲದೂ ಕೂಡ ಮೋರ್ ದೆನ್ 35,000-40,000 ತಗೊಳ್ತಾ ಇದ್ದಾರೆ. ಓಕೆ, ಯೂನಿವರ್ಸಿಟಿ ಜಾಯ್ನ್ ಆಗೋರು ದಯವಿಟ್ಟು ಜಾಸ್ತಿ ತೊಗೊಂಡೋಗಿ. ಮತ್ತು ಬೇರೆ ಈಗ ಟಾಪ್ ಕಾಲೇಜಲ್ಲಿ ಹೋಗುವಾಗ ಮಿನಿಮಮ್ ಒಂದು 30,000 ಆ್ಯಸ್ ಎ ಫೀಸ್. ನಾನು ಹೇಳ್ತಾ ಇರೋದು ಮಿನಿಮಮ್ ಒಂದು 30,000 ಆದರೂ ತೊಗೊಂಡೋಗಿರಿ, ಸೇಫರ್ ಸೈಡಲ್ಲಿ ಇರಲಿಕ್ಕೆ. ಓಕೆ, ಸೊ ಇದಿಷ್ಟು ನನಗೆ ಸಿಕ್ಕಿರೋ ಕಾಲೇಜು. ಅದೇ ರೀತಿ ಸ್ಟೂಡೆಂಟ್ಸ್ ಈಗ ನನ್ನ ವೀಡಿಯೋವನ್ನು ವಾಚ್ ಮಾಡ್ತಾ ಇರೋರಲ್ಲಿ ಯಾರಾದರೂ ಆಲ್ರೆಡಿ ಫಸ್ಟ್ ರೌಂಡಲ್ಲಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿದ್ದರೆ ದಯವಿಟ್ಟು ನೀವು ಕಾಲೇಜಿಗೆ ಅಡ್ಮಿಷನ್ ಆಗುವಾಗ ಕಾಲೇಜಲ್ಲಿ ನಿಮ್ಮ ಕಾಲೇಜು ನೇಮ್ ಕಾಲೇಜಲ್ಲಿ ಇದು ಮಾಡಿದ್ದು ಬೇಕಾದರೆ KEಯಲ್ಲಿ ಎಷ್ಟು ಇದು ಮಾಡಿದ್ದೀರಾ, ಅಂದರೆ ಚಲಂತ್ರು ಎಷ್ಟು ಪೇ ಮಾಡಿದ್ದೀರಾ ಅದನ್ನು ಮೆನ್ಷನ್ ಮಾಡಿದ್ರೆ ನೋ ಪ್ರಾಬ್ಲಮ್. ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ನಿಮ್ಮ ಕಾಲೇಜ್ ನೇಮ್ ಬರೆದು KEಗೆ ಎಷ್ಟು ಪೇ ಮಾಡಿದ್ದೀರಾ, ಕಾಲೇಜಲ್ಲಿ ಎಷ್ಟು ಪೇ ಮಾಡಿದ್ದೀರಾ, ಟೋಟಲಾಗಿ ಎಷ್ಟು ಪೇ ಮಾಡಿದ್ದೀರಾ ಅದನ್ನೊಂದು ಹಾಕಿ ವಿತ್ ಯುವರ್ ಕ್ಯಾಟಗರಿ. ಇಲ್ಲಾದರೂ ನೀವು ಕ್ಯಾಟಗರಿ 1 ಅಥವಾ ಸ್ಪೆಷಲ್ ಕ್ಯಾಟಗರಿಗೆ ಬಿಲಾಂಗ್ ಆಗ್ತಿದ್ದರೆ ದಯವಿಟ್ಟು ನಿಮ್ಮ ಕ್ಯಾಟಗರಿನೂ ಕೂಡ ಅಲ್ಲಿ ಮೆನ್ಷನ್ ಮಾಡಿ. ಸೊ ದಟ್ ಸೆಕೆಂಡ್ ರೌಂಡಿಗೆ ಹೋಗೋರಿಗೆ ಯಾವುದಾದ್ರೂ ಒಂದು ಕಾಲೇಜ್ ಆದರೆ, ಈಗ ನೀವು ಕಮೆಂಟ್ ಮಾಡ್ತಾ ಇದ್ರಲ್ಲ, ಪ್ಲಸ್ ಈಗ ನಾನು ಹೇಳಿದ್ದು ಆಯ್ತಲ್ಲ, ನೀವು ಕಮೆಂಟ್ ಮಾಡ್ತಾ ಇರೋ ಕಾಲೇಜ್ ಆದರೆ ಅವರಿಗೆ ಒಂದು ಈಸಿ ಆಗುತ್ತಲ್ಲ, ಕಾಲೇಜಿಗೆ ಹೋಗೋ ಅಡ್ಮಿಷನ್ ಆಗ್ಲಿಕ್ಕೆ ಈಸಿ ಆಗುತ್ತಲ್ಲ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ನೀವು ಇನ್ ಕೇಸ್ ಫಸ್ಟ್ ರೌಂಡಲ್ಲಿ ಆಲ್ರೆಡಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿದ್ದರೆ ದಯವಿಟ್ಟು ಇದರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಸೆಕೆಂಡ್ ರೌಂಡ್ ಹೋಗ್ತಾ ಇದ್ದವರಿಗೆ, ಥರ್ಡ್ ರೌಂಡ್ ಹೋಗೋರಿಗೆ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಇದಿಷ್ಟು ನನಗೆ ಸಿಕ್ಕಿರೋ ಡೇಟಾ. ಇನ್ ಕೇಸ್ ನನಗೆ ಎಕ್ಸ್ಟ್ರಾ ಸಿಕ್ಕಿದರೆ, ಬೇರೆ ಕಾಲೇಜ್ಗಳದ್ದು ಸಿಕ್ಕಿದರೆ ನಾನು ಖಂಡಿತ ಇನ್ನೊಂದು ಪಾರ್ಟನ್ನು ಮಾಡ್ತೇನೆ. ಈಗ ಸಿಕ್ಕಿರೋ ಡೇಟಾದಿಂದ ನಾನು ಇದೊಂದು ಮಾಡ್ತಾ ಇದ್ದೇನೆ. ಹೋಪ್ ಒಂದಿಷ್ಟು ಜನರಿಗೆ ಇದರಿಂದ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೇನೆ. ಅದೇ ರೀತಿ ಯಾರಿಗಾದರೂ ನಮ್ಮ ಇದಕ್ಕೆ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೇನೆ. ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗಿ. ತುಂಬ ಆಲ್ರೆಡಿ ಎನ್ರೋಲ್ಮೆಂಟ್ ಆಗ್ತಾ ಇದೆ. ನಾನು ಇಂತಿಷ್ಟು ಲಿಮಿಟೆಡ್ ಅಂತ ಅಂದ್ಕೊಂಡಿದ್ದೇನೆ. ಆ ಲಿಮಿಟ್ ಆದಮೇಲೆ ನಾನು ಜಾಸ್ತಿ ಅಡ್ಮಿಷನ್ ತಗೊಳ್ಳೋದಿಲ್ಲ. ನೀವೀಗ ರಿಜಿಸ್ಟ್ರೇಷನ್ ಮಾಡ್ಬೋದು, ನೋ ಪ್ರಾಬ್ಲಮ್. ಗೂಗಲ್ ಫಾರ್ಮನ್ನು ಇದು ಮಾಡಿ ರಿಜಿಸ್ಟ್ರೇಷನ್ ಮಾಡಿ. ಇವಾಗಲೇ ಫೀಸ್ ಪೇಮೆಂಟ್ ಇಲ್ಲ, ರಿಜಿಸ್ಟ್ರೇಷನ್ ಇವಾಗ ಮಾಡಿ. ಕ್ಲಾಸ್ ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ನಾನು ಹೇಳ್ತೇನೆ, ಸ್ಟಾರ್ಟ್ ಆಗುತ್ತೆ ಶಾರ್ಟ್ಲಿ, ಆವಾಗ ಫೀಸ್ ಪೇಮೆಂಟ್ ಮಾಡೋದು. ಸದ್ಯಕ್ಕೆ ರಿಜಿಸ್ಟ್ರೇಷನ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಹೇಳಿದ್ದೇನೆ C++ ಜೊತೆ ಈಗ SQL, ಅದರಲ್ಲಿ ನಿಮಗೆ ಕಮಾಂಡ್ ಮತ್ತು ಹೇಗೆ ಕ್ವೆರೀಸನ್ನು ಬರೀಬೇಕು, ಹೇಗೆ ಟೇಬಲ್ ಕ್ರಿಯೇಟ್ ಮಾಡೋದು ಅದೆಲ್ಲದನ್ನು ನಾನು ಹೇಳಿಕೊಡ್ತಾ ಇದ್ದೇನೆ. ಅದು ಒಂದು ಎಕ್ಸ್ಟ್ರಾ ಆ್ಯಡೆಡ್ ಇದು. ಅದೊಂದು ನನ್ನ ಪ್ರಕಾರ ಒಂದು 5 hours ಇರ್ಬೋದು ಅಷ್ಟೇ, ನಾಟ್ ಮೋರ್ ದೆನ್ ದ್ಯಾಟ್. ಅಂದರೆ ಕಂಪ್ಲೀಟ್ ಡೀಪಿಗೆ ಹೋಗೋದಿಲ್ಲ.
ಬೇಸಿಕ್ಸು ನಿಮಗೆ ಕಮಾಂಡ್ಗಳನ್ನ ಹೇಳಿಕೊಟ್ಟು 100% ಯೂಸ್ ಆಗುತ್ತೆ ನಿಮಗೆ. ಇದು ಅಕಾಡೆಮಿಕ್ಸಲ್ಲೂ ಇದೆ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ನಿಮ್ಮ ಪ್ರಾಜೆಕ್ಟಿಗೂ ಯೂಸ್ ಆಗುತ್ತೆ, ಪ್ಲಸ್ ನೀವು ಇನ್ ಕೇಸ್ ವರ್ಕ್ ಮಾಡೋದಿದ್ರು ಅಲ್ಲೂ ಯೂಸ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಆಯಿತಾ? ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ಅನ್ನೋದು ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಎನ್ರೋಲ್ ಆಗೋರು ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಎನ್ರೋಲ್ ಆಗೋರು ಆದಷ್ಟು ಬೇಗ ಎನ್ರೋಲ್ ಆಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಜೈ ಭಾರತ್ ಮಾತೆ.